ಇಂದು ಚಿನ್ನದ ಹಬ್ಬ, ಚಿನ್ನದ ಹಬ್ಬ, ಇಂದು ಚಿನ್ನದ ಹಬ್ಬ, ಗೋಷ್ಠಿ ಬಳಗದ ಆಚರಣೆಯ ಹೊನ್ನಿನ ಹಬ್ಬ, 3 ಶತಕ ಬಾಳಿಸಿದ ಸುಂದರ ಹಬ್ಬ, 300 ಏರಿ ನಿಂತ ದಾಖಲೆ ದಿಬ್ಬ, ಚಿನ್ನದ ಹಬ್ಬ, ಇಂದು ಚಿನ್ನದ ಹಬ್ಬ, ಚಿನ್ನದ ಹಬ್ಬ, ಇಂದು ಚಿನ್ನದ ಹಬ್ಬ. ಅಪ್ಪ ಎಣ್ಣ ಹಚ್ಚಿದ ಅಳತೆ ಹಾರದಂತೆ ತಳೆದಿರುವುದು ದಿವ್ಯ ಪ್ರಖರತೆ. ಪುಟ್ಟಯ್ಯ ಅಪ್ಪ ಎಣ್ಣ ಹಚ್ಚಿದ ಅಳತೆ ಹಾರದಂತೆ ತಳೆದಿರುವುದು ದಿವ್ಯ ಪ್ರಖರತೆ. ಗೋಷ್ಠಿ ಬಳಗ ಕಿತ್ತು ಸುವರ್ಣದ ಸಂಭ್ರಮ, ಕಿರಿಕಿರಿಯರ ಸಾಧನೆಯು ದಾಖಲೆ ವಿಜಯ. ಚಿನ್ನದ ಹಬ್ಬ, ಇಂದು ಚಿನ್ನದ ಹಬ್ಬ, ಚಿನ್ನದ ಹಬ್ಬ, ಇಂದು ಚಿನ್ನದ ಹಬ್ಬ. ನಗರಸ್ಥರು ಅಂದರೆ ನಗರಕ್ಕೆ ಕರುವಿನೋಪಾದಿಯಲ್ಲಿರೋರು ಅಂತ ಅರ್ಥ. ಬಹುಶಃ ನಗರದಲ್ಲಿರುವಂಥ ಈ ದಾನ ಧರ್ಮ ಮಾಡುವಂಥವರು ಬೇರೆ ಜನಾಂಗದಲ್ಲಿ ಇಲ್ಲ ಅಂತ ನನ್ನ ಭಾವನೆ. ಇದ್ರೂ ತುಂಬಾ ಅಪರೂಪದಲ್ಲಿ ಕಾಣಿಸ್ತಾರೆ. ಆದರೆ ಮಣ್ಣೆತ್ನವರ ತಂದೆ ಹೆಸರು ಮರ್ಚನಪ್ಪನವರು ಅಂತ. ನಮ್ಮೂರಲ್ಲಿದ್ದಾದಂಥ ವಿಶಾಲವಾದಂಥ ಮನೆಯನ್ನ ಹೊಂದಿದ್ದಕ್ಕೆ ಇವರನ್ನ ಬಂಗ್ಲೆ ಮರ್ಚನಪ್ಪನವರು ಅಂತ ಕರೀತಿದ್ರು. ಬಂಗ್ಲೆ ಮರ್ಚನಪ್ಪನವರು ಬರೀ ಮನೆ ಮಾತ್ರ ಅಲ್ಲ, ಮನಸ್ಸನ್ನು ತುಂಬಾ ವಿಶಾಲವಾಗಿ ಇಟ್ಕೊಂಡಿದ್ದಂಥವ್ರು. ದಯಾಪರರು, ಧರ್ಮನಿಷ್ಠರು, ಆಮೇಲೆ ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಂಥವ್ರು. ಬಹುಶಃ ಒಂದು 70-80 ವರ್ಷಗಳ ಹಿಂದೆ ಇರ್ಬೋದು. ಆವಾಗಲೇ ಅವರು ಅಷ್ಟೊಂದು ಸಮಾಜ ಸೇವೆಯನ್ನ ಮಾಡಿಕೊಂಡು ಸಮಾಜಕ್ಕೆ ತಮ್ಮಿಂದ ಆಗುವಂತ ಒಂದು ದಾನ ಧರ್ಮಗಳನ್ನ ನಡೆಸ್ಕೊಂಡು ಬರ್ತಾ ಇದ್ರು. ತುಂಬಾ ಹಾಗೆ ಅವರ ಮಚ್ಚನಪ್ಪನವರ ಪತ್ನಿ ಉದ್ದಮ್ಮ ಅಂತ, ಅವರ ದಾಂಪತ್ಯದಲ್ಲಿ ಮೂಡಿ ಬಂದವರು ನಮ್ಮ ಇಂದಿನ ಸ್ಮರಣೆಗೆ ಪಾತ್ರರಾಗಿರುವಂತ ಮಣ್ಣೆತ್ನವರು. ಯಾಕೆ ಏನೇ ಇರಲಿ, ಹೆಸರು ದೊಡ್ಡದಲ್ಲ, ಅವ್ರು ಮಾಡಿರೋ ಸಾಧನೆ ದೊಡ್ಡದು. ಮಣ್ಣೆತ್ನವರು ಕೂಡ ತಮ್ಮ ತಂದೆಯ ಹಾದಿಯಲ್ಲೇ ನಡೆದು ಬಂದವರು. ತುಂಬಾ ಮೃದು ಸ್ವಭಾವದವರಾಗಿದ್ರು. ಅಷ್ಟೇ ಕಠಿಣವಾಗಿ ಜೀವನವನ್ನ ನಡೆಸ್ತಾ ಇದ್ರು. ಆಮೇಲೆ ಕಾಲಕ್ಕೆ ತುಂಬಾ ಬೆಲೆಯನ್ನ ಕೊಡ್ತಿದ್ದಂತ ವ್ಯಕ್ತಿ ಅವರು. ಆಮೇಲೆ ಸಮಾಜ ಪರ ಕೆಲಸಗಳನ್ನ ಮಾಡಿದ್ದಂಥವ್ರು, ದಯಾಪರರು, ಧರ್ಮನಿಷ್ಠರು ಎಲ್ಲ ಕೂಡ. ಆಮೇಲೆ ಒಂದು ತಾವು ನಡೆಸ್ತಾ ಇದ್ದಿದ್ದ ಜೀವನ ಹೇಗಿತ್ತು, ತಮ್ಮ ಮಕ್ಕಳು ಕೂಡ ಅದೇ ಹಾದಿಯಲ್ಲಿ ಬರಬೇಕು ಅಂತ ಅವರು ಆಸೆಯನ್ನ ಪಟ್ಟಿದ್ದಂಥವ್ರು. ವೇದಾವತಮ್ಮ ಅಂತ ಅವ್ರನ್ನ ತಂದು ಬಹಳ ಚಿಕ್ಕ ವಯಸ್ಸಿಗೆ ಅವ್ರಿಗೆ ಮದುವೆ ಮಾಡ್ತಾರೆ ಮಣ್ಣೆಪ್ಪನವ್ರಿಗೆ. ಅವರ ಇಬ್ಬರ ದಾಂಪತ್ಯದಲ್ಲಿ 6 ಜನ ಮಕ್ಕಳು, ಅರ್ಧ ಡಜನ್ ಅಷ್ಟೇನೆ 6 ಜನ ಮಕ್ಕಳು ಹುಟ್ಟುತ್ತಾರೆ. ಶಿವಪ್ರಸಾದ್ ಮೊದಲನೇ ಮಗ, 2ನೇವರು ಮನೋಹರ್, 3ನೇವರು ಶೋಭಾ, 4ನೇವರು ಸುರೇಶ್ ಬಾಬು, 5ನೇವರು ಪ್ರಭುದೇವ, 6ನೇವರು ಭ್ರಮರಾಂಬ. ಹೀಗೆ ಅದನ್ನ ಕೂಡ ಮಣ್ಣಪ್ಪನವರು ತುಂಬಾ ಒಂದು ಶಿಸ್ತುಬದ್ಧವಾದ ದಾರಿಯಲ್ಲಿ ನಡೆಸಿದ್ರು. ಸಾಕಷ್ಟು ಸೇವೆಗಳನ್ನ ಮಾಡ್ಕೊಂಡು ಬಂದ್ರು ಕೂಡ ಆ ಸೇವೆ ಅವರ ಒಂದು ಹೃದಯಗಳಲ್ಲೂ ಕೂಡ ಅದು ನೆಲೆಗೊಳ್ಬೇಕು ಅನ್ನುವಂತ ಒಂದು ಆಸೆಯನ್ನು ಹೊತ್ತು ಹಾಗೆ ಅವರನ್ನ ರೂಪಿಸಿದ್ರು. ಎಲ್ಲಾ ಮಕ್ಕಳು, ಅವರ 4 ಜನ ಗಂಡು ಮಕ್ಕಳು ಇವತ್ತು ಸಮಾಜ ಸೇವೆಯಲ್ಲಿ ಮತ್ತೆ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡು ಒಂದು ತಮ್ಮ ಪಾಲಿನ ಕರ್ತವ್ಯಗಳನ್ನ ಮಾಡ್ತಾ ಬರ್ತಿದ್ದಾರೆ. ಫೋಟೋಗಳು ಬಹಳ ಇದೆ. ಬಹುಶಃ ಇದು ತಾತನ ಕಾಲದಿಂದ ಕಲೆಕ್ಷನ್ ಅಂತ ಇರಬಹುದು. ಬಹಳ ಚೆನ್ನಾಗಿದೆ. ಅಲ್ಲಿ ಸಾಧ್ಯ ಆದ್ರೆ ಎಲ್ಲರೂ ಒಂದ್ಸಲ ಹೋಗಿ ನೋಡ್ಕೊಂಡು ಬಂದ್ರಿ ಅಲ್ಲಿ ಆ ಭಜನೆ ಮನೆಯಲ್ಲಿ. ಹೀಗೆ ಗಣಪತಿಯನ್ನ ಕೂಡಿಸಿ ಆ ಗಣಪತಿಯನ್ನ ಹೂಗಂಧದ ಕಾರ್ಯಕ್ರಮ ಆದ್ಮೇಲೆ ಮಾರನೇ ದಿನ ಮೆರವಣಿಗೆ ಮಾಡ್ತಾರೆ. ಆ ಮೆರವಣಿಗೆಗೆ ವಿಶೇಷ ಅಂತಂದ್ರೆ ಈಗ ಸುರೇಶ್ ಬಾಬು ಅವರೇ ತಮ್ಮ ಕೈಯಾರೆ ಒಂದು ಪಲ್ಲಕ್ಕಿಯನ್ನ ನಿರ್ಮಿಸಿದ್ದಾರೆ. ತುಂಬಾ ಚೆನ್ನಾಗಿದೆ ಪಲ್ಲಕ್ಕಿ. ನಾನು ಅವ್ರು ಹೇಳಿದ್ಮೇಲೆ ಮೊನ್ನೆ ನಮ್ಮನೆ ಹತ್ರ ಬಂದಾಗ ನೋಡಿದೆ, ಬಹಳ ಚೆನ್ನಾಗಿದೆ. ಸುರೇಶ್ ಬಾಬು ಕವಿ ಜೊತೆಗೆ ಒಬ್ಬ ಕಲಾವಿದರು ಕೂಡ ಆಗಿದ್ದಾರೆ ಅಂತ ನನಗೆ ಅನ್ನಿಸ್ತು. ಆಮೇಲೆ ವಿಶ್ವಾಸ
ಎಲ್ಲರೆಗೂ ಭವಿಷ್ಯತ ಸೌಹಾರ್ದತೆ ಬೀಸುತ್ತ ಸಮೃದ್ಧಿಯ ಫಲವತ ಸಮೃದ್ಧಿಯ ಫಲವತ ಸಮೃದ್ಧಿಯ ಫಲವತ. ಶ್ರೀ ಸಿದ್ಧಲಿಂಗೇಶ್ವರ ಮಠದ ಶಿವಕುಮಾರ ಸ್ವಾಮಿಗಳ ಸವಿನೆನಪಿನಲ್ಲಿ ಈ ಕಟ್ಟನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ. ಮನಸ್ಸಿಗೂ ಧರಿ ಹೊರಳಿ ಭೋಜನ ಅನುಭವ ಶಾಪವ ಹಿಡಿದೆಳೆವ ಕಂದನೆ ಶಾಪವ ಹಿಡಿದೆಳೆವ ಕಂದನೆ ನೂರಾರು ಕನಸುಗಳ ಸದ್ಭಾವನೆ ಮನಸ್ಸಿರು ಭಾವಸೌಗಂಧದಲ್ಲಿ ಹೊರಳಿ ಭಾವಲೋಕರಿ ವಿಹರಿತ ಹಂಸ ಮನಸಿ ಜನ ಭಾವಲೋಕರಿ ವಿಹರಿತ ಹಂಸ ಮನಸಿ ಜನ ಕುಡಿನೋರದ ಗರಿಗೆದರಿದ ಮಯೂರ ದತ್ತನ ಗರಿಗೆದರಿದ ಮಯೂರ ದತ್ತನ ಭಾವನಡೆ ಅಡೆಯ ಆವರ್ತನ ಮನಸ್ಸಿರು ಭಾವಸೌಗಂಧದಲ್ಲಿ ಹೊರಳಿ ಭ್ರಮವಿಹ ಕಸ್ತೂರಿ ಮಂದಿರದ ಭಾವಗೋಚರಿ 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 ಶಿವಶಕ್ತಿ ಪ್ರಕಾಶನದಡಿ ಸುಜ್ಞಾನ ಪ್ರಿಯ ಬಿರುದಾಂಕಿತ ಮಾ ಸುರೇಶ್ ಬಾಬು ಅವರ ಭಾವಗೋಚರಿ ಇವು ಅನುಭವದ ಅಲೆಗಳು ಕೃತಿ ಬಿಡುಗಡೆ ಆಗ್ತಾ ಇರ್ತಕ್ಕಂಥದ್ದು ಒಂದು ಸಂತಸದ ಸಂಗತಿ. ಪ್ರಖ್ಯಾತ ಗಾಯಕ ಲಿಂಗೈಕ್ಯ BM ಆಂಜನೇಯ ರೆಡ್ಡಿ, ಹಿರಿಯ ಸಾಹಿತಿ ಲಿಂಗೈಕ್ಯ CM ವೀರಣ್ಣರವರಿಗೆ ಮಾ ಸುರೇಶ್ ಬಾಬು ಅವರು ಈ ಕೃತಿಯನ್ನು ಅರ್ಪಿಸಿದ್ದಾರೆ. ಶ್ರೀಮದ್ ವಿಭೂತಿಪುರ ವೀರಸಿಂಹಾಸನ ಸಂಸ್ಥಾನ ಮಠಾಧ್ಯಕ್ಷರಾದ ಶ್ರೀ ಡಾಕ್ಟರ್ ಮಹಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಶುಭಾಶೀರ್ವಾದ ಸಂದೇಶ, ಕವಿಯತ್ರಿ B ಸ್ವರ್ಣಗೌರಿ ಅವರ ಮುನ್ನುಡಿ, ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಡಾಕ್ಟರ್ C ಸೋಮಶೇಖರ್ ಅವರ ಶುಭ ಆರೈಕೆಯ ಸಂದೇಶ ಮತ್ತು ಚೆನ್ನುಡಿ ಬೆನ್ನುಡಿ ಈ ಕೃತಿಗೆ ಇದೆ. ನೆನಪುಂಟೆ ನಿಮಗೆ ಒಂದು ಕವನವಿದ್ದು, ಮೀನ ಸುರೇಶ್ ಬಾಬು ಅವರು ಸುರೇಶ್ ಬಾಬು ಅವರ ಭಾವಕಾವೇರಿ, ಮಾನಸ ಚಂದ್ರಿಕೆ, ಚುಕ್ಕಿ ಚಂದ್ರಮ, ಮಾರ್ಧನಿ, ಅರಿವಿನೊಳಹು, ಶ್ರೀ ನಗರೇಶ್ವರನ ಭಕ್ತಿಸುದೆ, ಮನೋಗಾಮಿನಿ ಕೃತಿಗಳು ಹೊರಬಂದಿದ್ದು ನಿಮ್ಮ ಅನುಭವದ ಮೂಸೆಯಲ್ಲಿ ಭಾವಗೋಚರಿಯಲ್ಲಿ ರಸಕಾವ್ಯವಾಗಿಸಿದ್ದೀರೆಂದು ವರ್ಣಿಸಿದ್ದಾರೆ. ಕವಿ ಮಾ ಸುರೇಶ್ ಬಾಬು ಅವರು ವೃತ್ತಿಯಿಂದ ವರ್ತಕನಾದರೂ
ಪ್ರವೃತ್ತಿಯಲ್ಲಿ ಕವಿಯಾಗಿ 7 ಕವನಗುಚ್ಛಗಳನ್ನು ಭುವನೇಶ್ವರಿ ದೇವಿ ಪಾದಕಮಲಗಳಲ್ಲಿ ಸಮರ್ಪಿಸಿದ್ದು, 8ನೇ ಹೂಗುಚ್ಛವಾಗಿ ಈ ಭಾವಗೋಚರಿಯನ್ನು ಸಮರ್ಪಿಸುತ್ತಿದ್ದೇನೆ. ಇದರಲ್ಲಿರುವ ಕವನಗಳೆಲ್ಲ ನನ್ನ ಭಾವಲೋಕದಲ್ಲಿ ಅರಳಿದ ಸೌಗಂಧಿಕ ಪುಷ್ಪಗಳು, ಮನೋಮಂಡಲದಲ್ಲಿ ತೇಲಿ ಬಂದ ಅನುಭವದ ಅಲೆಗಳು ಎಂದಿದ್ದಾರೆ. ಧರಣಿಮಣಿ ಕವನವಿದ್ದು, ನಾನು ಧರೆಯ ಶಿಶು, ತಾಯಿಯ ಗರ್ಭದಿಂದಾದವನು ಎಂದು ವರ್ಣಿಸಿಕೊಂಡಿದ್ದಾರೆ. ಮಾಯಾಮೃಗ ಕವಿತೆ ಎಂದರೆ ಕನ್ನಡದ ತೇರು, ವಶೀಲಿ, ಸರದಿ, ಯುಗಾದಿ ಸಂದೇಶ, ಹಿತ್ತಲ ಗಿಡ ಹೀಗೆ ಈ ಕೃತಿಯಲ್ಲಿ 96 ವಿವಿಧ ಕವನಗಳನ್ನು ಮಾ ಸುರೇಶ್ ಬಾಬು ಸೃಷ್ಟಿಸಿದ್ದಾರೆ. ಇಲ್ಲಿರುವ ಪ್ರತಿ ಕವನಗಳಲ್ಲಿ ಸುರೇಶ್ ಬಾಬುರವರ ಹೃದಯದ ಮಿಡಿತವಿದೆ. ಬದುಕಿನ ಆಯಾಮಗಳನ್ನು ಚಿತ್ರಿಸಬಲ್ಲ, ಮಹತ್ವದ ವ್ಯಕ್ತಿತ್ವಗಳನ್ನು ಪರಿಚಯಿಸಬಲ್ಲ ಕವನಗಳಿದ್ದು, ಒಮ್ಮೆಲೇ ಓದುಗರ ಹೃದಯವನ್ನು ಸೆಳೆಯುವಂತಿವೆ. ದೀಪದ ಕಿಡಿ ಉರಿಯುವ ಕಿಚ್ಚಾಗಿ ಸುಡುವ ವಾಸ್ತವತೆಯ ಅರಿವು, ಪರಿಸರ ಪ್ರೇಮ, ಸ್ನೇಹ, ಧರ್ಮದ ಬಗೆಗಿನ ಸಕಾರಾತ್ಮಕ ಮನೋಧೋರಣೆಯ ಬಗೆಗೆ ಕವನಗಳಿವೆ. ನಮ್ಮವರು ಸಹಸ್ರಾರು ವರ್ಷದ ಇತಿಹಾಸವಿರುವವರು ಎಂದು ಕನ್ನಡಿಗರನ್ನು ವರ್ಣಿಸಿ ಕನ್ನಡವೆಂದರೆ ಸಿರಿಗನ್ನಡ ಎಂದಿದ್ದಾರೆ. ಭಾವಗೋಚರಿಯು ಸಂಗ್ರಹಿಸಿಟ್ಟುಕೊಳ್ಳಬಲ್ಲ, ಅಗತ್ಯವಿದ್ದಲ್ಲೆಲ್ಲ ಬಳಸಿ ಗುನುಗಬಲ್ಲ ಕವಿತೆ ಚುಟುಕುಗಳಿಂದ ಕೂಡಿರುವ ಕೃತಿಯಾಗಿದ್ದು, ಮಾ ಸುರೇಶ್ ಬಾಬುರವರ ಇನ್ನಷ್ಟು ಕೃತಿಗಳು ಕನ್ನಡ ಸಾಹಿತ್ಯ ಸಾರಸ್ವತ ಲೋಕವನ್ನು ಸೇರಲೆಂದು ಶುಭವನ್ನು ಹಾರೈಸುತ್ತೇನೆ. ಹಾಗೂ ಕವಿ ಮಾ ಸುರೇಶ್ ಬಾಬುರವರ ಭಾವಗೋಚರಿ ಕೃತಿ ಲೋಕಾರ್ಪಣೆ ಕಾರ್ಯಕ್ರಮ ಲೋಕಾರ್ಪಣೆ ಮಾಡಿದ ಕೆ ಮಹಾಲಿಂಗಯ್ಯನವರು ಗೌರವ ಕಾರ್ಯದರ್ಶಿ, ಕನ್ನಡ ಸಾಹಿತ್ಯ ಪರಿಷತ್ತು. ಇವರು ಶ್ರೀಯುತ HS ರುದ್ರೇಶಮೂರ್ತಿಯವರು. ಇವರು ಕೃತಿಯ ಬಗ್ಗೆ ಹಲವಾರು ವಿಚಾರಗಳನ್ನು ತಿಳಿಸಿದ್ದಾರೆ. ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು